ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾಡಬಹುದಾದ ಬ್ರೇಕ್ಫಾಸ್ಟ್ ರೆಸಿಪಿ ಏನೇನು ಅಂತ ನೋಡ್ಕೊಳ್ಳೋಣ. ಸಿಹಿ ಪೊಂಗಲ್, ಖಾರ ಪೊಂಗಲ್, ಉದ್ದಿನ ವಡೆ, ತೆಂಗಿನಕಾಯಿ ಚಟ್ನಿ ಹಾಗೂ ಸಾಂಬಾರ್. ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ. ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ದೋಸಾ ರೈಸ್, ಇಡ್ಲಿ ದೋಸಾಗೆಲ್ಲ ಯಾವ ರೈಸ್ ರಾ ರೈಸ್ ಯೂಸ್ ಮಾಡ್ತೀವೋ ಅದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಈ ರೈಸ್ನಲ್ಲಿ ಮಾಡೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ಊರಲ್ಲಿ ಬೆಳೆದಿರುವಂಥ ಅಕ್ಕಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಅದನ್ನು ಸಹ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ದೋಸಾ ರೈಸನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ದೋಸಾ ರೈಸ್ಗೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ. ಇವಾಗ ಹೆಸರುಬೇಳೆನ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೆಸರುಬೇಳೆ ಫ್ರೈ ಮಾಡಿದಾಗಿದೆ. ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ಇದ್ರ ಜೊತೆಗೇ ಇವಾಗ ಅಕ್ಕಿ ಹಾಕಿ 1-2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಗೂ ಹೆಸರುಬೇಳೆ ಎರಡನ್ನೂ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1.5 ಗ್ಲಾಸಷ್ಟು ಅಳತೆಗೆ 5 ಗ್ಲಾಸಷ್ಟು ನೀರು ಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ 4 ಗ್ಲಾಸಷ್ಟು ನೀರು ಹಾಕಿ 1 ಗ್ಲಾಸಷ್ಟು ಕಾಯಿಸಿರುವಂಥ ಹಾಲನ್ನು ಹಾಕ್ತೀನಿ. ನಿಮಗೆ ಹಾಲು ಹಾಕೋದು ಬೇಡ ಅಂತ ಹೇಳಿದ್ರೆ 5 ಗ್ಲಾಸನ್ನು ನೀರನ್ನೇ ಹಾಕೋಬೋದು. ಇವಾಗ ಕುಕ್ಕರ್ ಲಿಡ್ ಕವರ್ ಮಾಡ್ಕೋತೀನಿ. ಮೀಡಿಯಂ ಫ್ಲೇಮ್ನಲ್ಲಿ 4 ರಿಂದ 5 ಸತಿ ಕುಕ್ಕರ್ ಕುಗ್ಬೇಕಾಗತ್ತೆ. 4 ರಿಂದ 5 ವಿಸಿಲು ಬರಬೇಕು. ನೋಡಿ, ಅನ್ನ ಹಾಗೂ ಹೆಸರುಬೇಳೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಸೌಟ್ನಲ್ಲೇ ಮಸ್ತ್ಕೊಳ್ಳಿ. ಬೆಲ್ಲನ ನೀರಿನಲ್ಲಿ ಹಾಕಿ ಕರಗಿಸ್ಕೊಳ್ಳೋಣ. ನೋಡಿ, 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕರಗಲಿ. ಪಾಕ ಬರಬೇಕು ಅಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಗೋಡಂಬಿ, ಇದ್ರ ಜೊತೆಗೇನೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತೀನಿ. ಇದ್ರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡ್ಕೋತೀನಿ. ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ಬೆಂದಿರುವಂತಹ ಅನ್ನ ಹಾಗೂ ಹೆಸರುಬೇಳೆ ಹಾಕೋಣ. ಇದಕ್ಕೆ ಇವಾಗ ಬೆಲ್ಲದ ನೀರನ್ನು ಸೇರಿಸ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲದ ಪಾಕ ಸೇರಿಸಿದ್ದೀನಿ. ಚೆನ್ನಾಗೇ ಒಂದು ಕುದಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ನೋಡಿ, ಇದು ಪಚ್ ಕರ್ಪೂರ ಅಂತ. ಇದು ಗಂಗೆ ಅಂಗಡಿಲಿ ಸಿಗುತ್ತೆ. ಸೊ ದೇವಸ್ಥಾನದಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು. ಇದು ಜಾಸ್ತಿ ಹಾಕಬಾರ್ದು, ಸುಮ್ಮನೆ 1 ಚಿಟಿಕೆ ಅಷ್ಟು ಹಾಕ್ಕೊಳ್ಳೋಣ. ನೋಡಿ, 1 ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಇವೆರಡನ್ನ ಕೊನೆಯಲ್ಲಿ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಕೊನೆಯಲ್ಲಿ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಎಷ್ಟು ಹಾಕಿದ್ರೂ ಅಷ್ಟು ಟೇಸ್ಟ್ ಬರುತ್ತೆ. ಸಿಹಿ ಪೊಂಗಲ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೋತೀನಿ. ಈಗ ನೋಡಿ, ಈ ಹದ ಇದ್ದರೆ ತಣ್ಣಕ್ಕಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಮಾಡೋವಾಗ್ಲೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಹದ ಸರಿ ಹೋಗುತ್ತೆ. ರುಚಿಯಾದ ಸಿಹಿ ಪೊಂಗಲ್ ದೇವಸ್ಥಾನದ ಪ್ರಸಾದದಂತೆ ಸಿದ್ಧವಾಗಿದೆ. ಖಾರ ಪೊಂಗಲ್. ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ದೋಸಾ ರೈಸ್, ಇಡ್ಲಿ ದೋಸಾಗೆಲ್ಲ ಯಾವ ರೈಸ್ ರಾ ರೈಸ್ ಯೂಸ್ ಮಾಡ್ತೀವೋ ಅದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಈ ರೈಸ್ನಲ್ಲಿ ಮಾಡೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ಊರಲ್ಲಿ ಬೆಳೆದಿರುವಂಥ ಅಕ್ಕಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಅದನ್ನು ಸಹ ನೀವು ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಸೊಸೈಟಿಲಿ ಸಿಗುವಂಥ ರೈಸ್ ಅದನ್ನು ಸಹ ನೀವು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ದೋಸಾ ರೈಸನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ದೋಸಾ ರೈಸ್ಗೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ. ಇವಾಗ ಹೆಸರುಬೇಳೆನ ಮೊದಲಿಗೆ
ಫ್ರೈ ಮಾಡ್ಕೊಳ್ಳೋಣ. ಹೆಸರುಬೇಳೆ ಫ್ರೈ ಮಾಡಿದಾಗಿದೆ. ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೋತೀನಿ. ಇದ್ರ ಜೊತೆಗೇನೆ ಇವಾಗ ಅಕ್ಕಿ ಹಾಕಿ 1-2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಗೂ ಹೆಸರುಬೇಳೆ ಎರಡನ್ನೂ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. 1.5 ಗ್ಲಾಸಷ್ಟು ಅಳತೆಗೆ 5 ಗ್ಲಾಸಷ್ಟು ನೀರು ಬೇಕಾಗತ್ತೆ ಇದಕ್ಕೆ. ಇವಾಗ ಕುಕ್ಕರ್ ಲಿಡ್ ಕವರ್ ಮಾಡ್ಕೋತೀನಿ. ಮೀಡಿಯಂ ಫ್ಲೇಮ್ನಲ್ಲಿ 4 ರಿಂದ 5 ಸತಿ ಕುಕ್ಕರ್ ಕುಗ್ಬೇಕಾಗತ್ತೆ. ನೋಡಿ, ಅನ್ನ ಹಾಗೂ ಹೆಸರುಬೇಳೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನ ಸ್ವಲ್ಪ ಲೈಟಾಗಿ ಈ ಥರ ಸೌಟ್ನಲ್ಲೇ ಮಸ್ತ್ಕೊಳ್ಳಿ. ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 2 ಸ್ಪೂನಷ್ಟು ತುಪ್ಪ, ಗೋಡಂಬಿ ಹಾಕ್ಕೊತೀನಿ. ಒಂದು 10 ಪೀಸಷ್ಟು ಗೋಡಂಬಿ ಸ್ವಲ್ಪ ಕೆಂಪಕ್ಕೆ ಹುರ್ಕೊಳ್ಳೋಣ. ಜೀರಿಗೆ 1 ಸ್ಪೂನ್, ಶುಂಠಿ ಸಣ್ಣಕ್ಕೆ ತುರಿದಿರೋಂಥದ್ದು 1 ಟೀ ಸ್ಪೂನ್, 7-8 ಕರಿಬೇವಿನ ಎಲೆ, ಕಾಳು ಮೆಣಸು ಸ್ವಲ್ಪ ಕುಟ್ಟಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇನೆ ಹಾಕೋಬೋದು, ಇಲ್ಲಾಂದರೆ ಕುಟ್ಟಿ ಸಹ ಹಾಕೋಬೋದು. 1 ಟೀ ಸ್ಪೂನ್ ಅಷ್ಟಿದೆ. 4 ರಿಂದ 5 ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕುವಾಗ ವಿಡಿಯೋ ಒಂದು ಮಿಸ್ ಆಗಿದೆ. ಸೊ ನೀವು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಬೆಂದಿರುವಂತಹ ಅನ್ನ ಹಾಗೂ ಹೆಸರುಬೇಳೆನ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ನಾನು ಬೇಯುವಾಗ ಉಪ್ಪನ್ನು ಹಾಕಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊತೀನಿ. ನೀರನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ. ನೋಡಿಕೊಂಡು ಹದ ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಪೊಂಗಲ್ ರೆಡಿಯಾಗಿದೆ. ಕೊನೆಯಲ್ಲಿ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪೊಂಗಲ್ ರೆಡಿ ಆಯಿತು. ಖಾರ ಪೊಂಗಲ್ ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತಣ್ಣಕ್ಕಾದ್ಮೇಲೆ ಗಟ್ಟಿ ಆಗುತ್ತೆ ಪೊಂಗಲು. ನಿಮಗೆ ಆವಾಗ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಮತ್ತೆ ಬಿಸಿ ಮಾಡ್ಕೊಳ್ಳಿ, ಮತ್ತೆ ತೆಳುವಾಗತ್ತೆ. ಈ ಪೊಂಗಲ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಉದ್ದಿನ ವಡೆ, ತೆಂಗಿನಕಾಯಿ ಚಟ್ನಿ, ಹಾಗೆಯೇ ಹಿತ್ಕಿದ ಅವರೆ ಬೇಳೆ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಈ ಪೊಂಗಲ್ ಸಖತ್ ಟೇಸ್ಟಿಯಾಗಿರುತ್ತೆ. ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಸಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕು. ಅದೇನೇನು ಅಂತ ನೋಡೋಣ. ಸೊ ಗರಿಗರಿಯಾಗಿ ಉದ್ದಿನ ವಡೆ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಸುಮಾರು ನಾನು 4 ಕವರಷ್ಟು ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ನೆನೆಸಾದ್ಮೇಲೆ ನೀರೆಲ್ಲ ಚೆಲ್ಲಿ ಈ ಥರ ಸ್ಟ್ರೈನರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಉದ್ದಿನ ಬೇಳೆ ರುಬ್ಬುವಾಗ ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಫ್ರೆಂಡ್ಸ್, ನಾನು ಉದ್ದಿನ ಬೇಳೆನ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ದರೆ 1-2 ಸ್ಪೂನಷ್ಟು ನೋಡಿ ಸಾಕು, 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಗ್ರೈಂಡರ್ನಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಉದ್ದಿನ ಬೇಳೆ ನುಣ್ಣಕ್ಕೆ ರುಬ್ಬಿದ್ದೀನಿ, ಹಾಗೆಯೇ ಗಟ್ಟಿಯಾಗಿ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಉದ್ದಿನ ವಡೆ ಗರಿ ಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೀನಿ. ಈ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪಿನ ಎಲೆ 10 ಎಲೆ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಸಿಮೆಣಸಿನ್ಕಾಯಿ 3 ಸಣ್ಣಕ್ಕೆ ಕಟ್ ಮಾಡಿರೋದು. ಹಸಿ ಶುಂಠಿ 1 ಇಂಚಷ್ಟು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು.
ಈರುಳ್ಳಿ ಹಾಕೋದ್ರಿಂದ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ಚೆನ್ನಾಗಿ ಉದ್ಗಿರುತ್ತೆ. ಅಕಸ್ಮಾತ್ ನೀವು ಮಿಕ್ಸಿಲಿ ರುಬ್ಬಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಈ ಥರ ನೋಡಿ, ಈ ಥರ ಹಿಂಗೆ ಬೀಟ್ ಮಾಡಿಕೊಂಡ್ರೆ ಉದ್ದಿನ ವಡೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ತೊಗೊಂಡು ನೀರಿನಲ್ಲಿ ಈ ಥರ ಹಾಕಿದ್ರೆ ಅದು ಮೇಲೆ ತೇಲಿ ಬರಬೇಕು. ಸೊ ಮೇಲೆ ತೇಲಿ ಬರೋವರೆಗೂ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದಾಗಿದೆ. ಈಗ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಒಂದು ಉಂಡೆ ತಗೊಳ್ಳೋಣ. ನೋಡಿ ಈ ಥರ ಕಾಫಿ ಶೋಸೋದು ಸ್ಟೀಲ್ದಿರುತ್ತಲ್ಲ, ಇದಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕಿಂದ ಬರುತ್ತಲ್ಲ ಅದನ್ನು ತೊಗೊಂಡ್ಬೇಡಿ. ನೋಡಿ ಈ ಥರ ಸ್ಟೀಲ್ದ್ರಲ್ಲಿ ಒಂದು ಉಂಡೆಯನ್ನು ಇಟ್ಕೊಳ್ಳಿ. ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಈ ಥರ ತಟ್ಕೊಳ್ಳೋಣ. ನೋಡಿ ಈ ಥರ ಮಾಡೋದ್ರಿಂದ ಗುಂಡಕ್ಕೆ ರೌಂಡ್ ಶೇಪ್ ನಮಗೆ ಚೆನ್ನಾಗಿ ಸಿಗುತ್ತೆ. ನೋಡಿ ಈ ಥರ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಬರುತ್ತೆ. ಇವಾಗ ಇದನ್ನು ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನೋಡಿ ರುಚಿಯಾದ ಗರ್ಗರಿಯಾದ ಉದ್ದಿನ ವಡೆ ರೆಡಿ ಆಯಿತು. ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಅರ್ಧ ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ, 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 5 ರಿಂದ 6 ಎಸಳಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು 5 ರಿಂದ 6 ಕಾಳಿನಷ್ಟು ಮೆಣಸು ತೊಗೊಂಡಿದ್ದೀನಿ, ಕಾಯಿ ತುರಿ 1 ಕಪ್ ತೊಗೊಂಡಿದ್ದೀನಿ. ಉರ್ಗಡ್ಲೆ ಅರ್ಧ ಕಪ್ ಆದರೆ ಕಾಯಿ ತುರಿ 1 ಕಪ್ ತೊಗೊಬೇಕು. ಕೊತ್ತಂಬರಿ ಸೊಪ್ಪು, ಮೊದಲಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡನ್ನ ಬಿಟ್ಟು ಮಿಕ್ಕಿದ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನ ನೀರಿಲ್ದಂಗೆ ಫಸ್ಟ್ಗೆ ರುಬ್ಕೊಳ್ಳೋಣ. ನೋಡಿ ಇದು ಹಸಿಮೆಣಸಿನ್ಕಾಯಿ ಕಡಲೆ ರುಬ್ಬಿದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡನ್ನ ಹಾಕಿ ನೀರು ಹಾಕಿ ರುಬ್ಕೊಳ್ಳೋಣ. ಮೊದಲಿಗೆ ನೀರು ಯಾಕೆ ಹಾಕಿಲ್ಲ ಅಂದರೆ ಮೆಣಸು ಎಲ್ಲ ಕ್ಲೀನಾಗಿ ನುಣ್ಣಕ್ಕಾಗಲ್ಲ. ಸೊ ಅದರಿಂದ ಮೊದಲು ಹಾಗೇ ಪೌಡರ್ ಆಗಿ ರುಬ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತೆ ರುಬ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು. ಹಿದ್ಕಿದ ಅವರೇ ಬೇಳೆ ಸಾಂಬಾರನ್ನು ಮಾಡೋಣ. ನಾನೀಗ ಸುಮಾರು 1 kgಯಷ್ಟು ಹಿದ್ಕಿದ ಅವರೇ ಬೇಳೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅಳತೆ ಹೇಳ್ತೀನಿ. 5 ಈರುಳ್ಳಿಯನ್ನು ಸಣ್ಣಗಿದ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಆಯಿಲ್, ಒಂದು 15 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮನೆ ಸಾಂಬಾರು ಅಳತೆಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಒಣಮೆಣಸಿನ್ಕಾಯಿನ ತೊಗೊಬೋದು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಕರಿಬೇವಿನ ಎಲೆ 5-6 ಎಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ 2 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋತೀನಿ. 1 ಇಂಚಷ್ಟು ಶುಂಠಿ, ಒಂದು 3-4 ಪೀಸಷ್ಟು ಚಕ್ಕೆ, ಒಂದು 5-6 ಲವಂಗ ಇದನ್ನು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು, ಇದ್ರ ಜೊತೆಗೇನೆ 1 ಟೀ ಸ್ಪೂನಷ್ಟು ಗಸಗಸೆ, ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದು. ನೀವು ಸಾರು ಅಳತೆ ನೋಡಿಕೊಂಡು ತೆಂಗಿನಕಾಯಿನ ಹಾಕ್ಕೋಬೋದು. ಧನಿಯಾ ಪುಡಿ 2 ಟೇಬಲ್ ಸ್ಪೂನಷ್ಟು,
ಇವಾಗ ಇದಿಷ್ಟನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಟೊಮೆಟೊ 4 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಇದಿಷ್ಟನ್ನ ಹಾಕೊಂಡು ಮಸಾಲೆಗೆ ಕೊನೆಯಲ್ಲಿ ರುಬ್ಕೊಳ್ಳೋಣ. ಮಸಾಲೆ ಸ್ವಲ್ಪ ನುಣ್ಣಕ್ಕೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, 2 ಸೌಟ್ನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ 1 ಟೀ ಸ್ಪೂನ್ ಅಷ್ಟು, ಈರುಳ್ಳಿ 1 ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಒಗ್ಗರಣೆಗೆ ಸೇರಿಸ್ಕೊತೀನಿ. ಕರಿಬೇವಿನ ಸೊಪ್ಪಿನ ಎಲೆ, ಇಕ್ಕಿದ ಅವರೆಬೇಳೆಯನ್ನ ಸೇರಿಸ್ಕೊಳ್ಳೋಣ. ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ತೀನಿ, 1-2 ಚಿಟಿಕೆಯಷ್ಟು. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಕಾಳು ಮುಳುಗುವಷ್ಟು ನೀರನ್ನು ಹಾಕೊಳ್ಳೋಣ. ಕಾಳಿಗೆ ಎಷ್ಟು ಉಪ್ಪು ಇಡಿಸುತ್ತೋ ಅಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ಳೋಣ. ಮಿಕ್ಕಿದ್ದು ಮಸಾಲೆಗೆ ಹಾಕ್ಕೊಳ್ಳೋಣ. ಒಂದು ಅರ್ಧದಷ್ಟು ಬೇಯಬೇಕಿದು ಕಾಳು. ನೋಡಿ, ಕಾಳು ಅರ್ಧದಷ್ಟು ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ತೀನಿ. ಅವಶ್ಯಕತೆ ಇದ್ದಷ್ಟು ನೀರು, ಉಪ್ಪನ್ನು ಆವಾಗಲೇ ಕಾಳಿಗೆ ಸೇರಿಸಿದ್ದೀವಿ. ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ. ಅಕ್ಕಿದ ಬೇಳೆ ಸಾರು ಇಡ್ಲಿ, ದೋಸೆ, ಪೂರಿಗೆ ಮಾಡ್ಕೋತಿದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ರೈಸ್ಗೆ, ಮುದ್ದೆಗೆ ಎಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನೀವು ನೋಡಿಕೊಂಡು ಸಾರಿನ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ಮಸಾಲೆ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಹಿದ್ಕಿದ ಬೇಳೆ ಸಾರು ರೆಡಿ ಆಯಿತು. ಹಿದ್ಕಿದ ಅವರೆಬೇಳೆ ಸಾಂಬಾರ್ ಸೂಪರಾಗಿ ರೆಡಿಯಾಗಿದೆ. ಸಿಹಿ ಪೊಂಗಲ್, ಖಾರ ಪೊಂಗಲ್, ಉದ್ದಿನ ವಡೆ, ತೆಂಗಿನಕಾಯಿ ಚಟ್ನಿ ಹಾಗೂ ಸಾಂಬಾರ್. ಸಂಕ್ರಾಂತಿ ಹಬ್ಬದ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ.